ಕಾರ್ತಿಕ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಾ, ಸೂಪರಾಗಿ ಮಾಡಿದ್ದಾರೆ. ಇಟ್ಸ್ ಅ ಸ್ಪೆಷಲ್ ರೋಲ್ ಆ್ಯಂಡ್ ತುಂಬಾ ಖುಷಿ ಆಯಿತು. ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್ ಬಿಕಾಸ್ ನಾನು ಮೊದಲನೇ ಬಾರಿ ದೊಡ್ಡ ಪರದೆಯಲ್ಲಿ ಅವರ ಆ್ಯಕ್ಟಿಂಗ್ ನೋಡ್ತಾ ಇರೋದು. ಆ್ಯಂಡ್ ಆಲ್ಸೋ ಮೂವಿ ಆ್ಯಸ್ ಅ ಹೋಲ್, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಎಲ್ಲರದ್ದು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಡೈರೆಕ್ಷನ್, ಡೈಲಾಗ್ಸ್, ಮ್ಯೂಸಿಕ್, ಸೂಪರ್ ಟಾಪ್ ಕ್ಲಾಸ್, ಎಲ್ಲರೂ ನೋಡಬೇಕಾಗಿರೋ ಸಿನಿಮಾ ಇದು. ಆ್ಯಂಡ್ ಯಾ, ಐ ಆಮ್ ಪ್ರೌಡ್ ಆಫ್ ಕಾರ್ತಿಕ್ ಆ್ಯಂಡ್ ಅಲಿಯಾಸ್ ಬಾಬಿ. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ, ತುಂಬ ಫಾಸ್ಟ್ ಇದೆ, ಎಲ್ಲರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೀರೋ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಕಾರ್ತಿಕ್ ಮಹೇಶ್ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಅವ್ರ ಇಂಟ್ರೊಡಕ್ಷನ್ ಸೆಕೆಂಡ್ ಹಾಫಲ್ಲಿ ಮತ್ತೆ ಒಂದು ರೀಇಂಟ್ರೊಡ್ಯೂಸ್ ಆಗುತ್ತೆ, ಅದು ತುಂಬ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಮೆಸೇಜ್ ಅಂತ ಏನಿಲ್ಲ, ಎಂಟರ್ಟೈನಿಂಗ್ ಆಗಿದೆ. ಆ್ಯಂಡ್ ತುಂಬ ಫಾಸ್ಟ್ ಆಗಿದೆ ಸಿನಿಮಾ, ಸ್ಲೋ ಆಗಿಲ್ಲ. ಆ್ಯಂಡ್ BGM ತುಂಬ ಚೆನ್ನಾಗಿದೆ, BGM ತುಂಬ ಸಪೋರ್ಟ್ ಮಾಡುತ್ತೆ ಈ ಟೈಪ್ ಆಫ್ ಸಿನಿಮಾಗೆ. ಓವರಾಲ್ ಆ್ಯಂಡ್ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಹಾಯ್, ಆಲ್ಫಾ ಥರನೇ ಇದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಹೀರೋ ಅವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಡೈರೆಕ್ಟ್ರು ಬಂದು ವಿಜಯ್ ಅವರು ತುಂಬ ಚೆನ್ನಾಗಿ ಅವರ ಒಂದು ಟ್ಯಾಲೆಂಟ್ನ ನಮಗೆ ಎಲ್ರಿಗೂ ಆ್ಯಸ್ ಅನ್ ಆಡಿಯನ್ಸ್ಗೆ ಏನು ಇಷ್ಟ ಆಗಬೇಕು ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಅದೊಂದು ಸಸ್ಪೆನ್ಸನ್ನು ಕೊನೆವರೆಗೂ ಕ್ಯಾರಿ ಮಾಡಿ ಅದನ್ನು ರಿವೀಲ್ ಮಾಡುವಂಥ ರೀತಿ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಐ ಥಿಂಕ್ ದೇ ಹ್ಯಾವ್ ಪ್ರೆಸೆಂಟೆಡ್ ಇಟ್ ರಿಲಿ ವೆಲ್. ಅದರಲ್ಲೂ ನಮ್ಮ ಮಚ್ಚ ವಿಲನ್ ಆಗಿದ್ದಾನೆ. ಸೊ ನನಗೆ ನಾನು ತುಂಬ ಸತಿ ಹೇಳಿದ್ದೀನಿ, ಹೀರೋಗಳಿಗಿಂತ ವಿಲನ್ಗಳು ಕಂಡ್ರೆ ನನಗೆ ಪ್ರೀತಿ ಜಾಸ್ತಿ, ಇಷ್ಟ ಜಾಸ್ತಿ ಅಂತ. ಸೊ ಕಾರ್ತಿಕ್ ಮಹೇಶ್ ಅವ್ರು ಬಂದ್ರು, ವೆರಿ ನೈಸ್. ಬಾಬಿ, ಸೊ ಬಾಬಿ ಅವರು ನನಗೆ ಭಾಳ ಇಷ್ಟ ಆಗಿದ್ದಾರೆ. ಐ ಜನರಲಿ ಲೈಕ್ ವಿಲನ್ಸ್ ಸ್ವಲ್ಪ ಜಾಸ್ತಿ. ಈ ಕ್ಯೂಟ್ ಫೇಸ್ ವಿಲನ್ ಆಗಿದೆ ಅಂತ ನಾನು ಫಸ್ಟ್ ಯೋಚನೆ ಮಾಡಿದೆ. ಆಮೇಲೆ ಸಿನಿಮಾ ನೋಡಬೇಕಾದ್ರೆ ನಮಗೆ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಓಕೆ ಒಂದು ಹೊಸ ವಿಲನ್ ಹುಟ್ಕೊಂಡ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತ. ಆ ದೃಷ್ಟಿಕೋನದಲ್ಲಿ ನಾವು ಯಾರೂ ನೋಡಿರಲಿಲ್ಲ. ಈ ಥರ ನೋಡಿರೋಂಥ ವಿಜಯ್ ಸರ್ಗೆ ಥ್ಯಾಂಕ್ಸ್. ಯಾ, ತುಂಬ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಚೆನ್ನಾಗಿತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಮೇಡಮ್. ಫಸ್ಟ್ ಹಾಫಲ್ಲಿ ಒಂಥರ ಇರುತ್ತೆ, ಫಸ್ಟ್ ಹಾಫಲ್ಲಿ ಚೆನ್ನಾಗಿದೆ. ಫಸ್ಟ್ ಹಾಫಲ್ಲಿ ಯಾವತ್ತೂ ಮಾಡಿರೋ ಮೂವಿ ಕಾನ್ಸೆಪ್ಟು ಹುಡುಗಿನ ಸುಂದರಗವಳೆ ಅಂತ ಹೋಗ್ಬಾರ್ದು ಮತ್ತು ಅತಿ ಒಳ್ಳೆಯವರಾಗಬಾರ್ದು. ಫಸ್ಟ್ ಕಾನ್ಸೆಪ್ಟು. ಸೆಕೆಂಡ್ ಕಾನ್ಸೆಪ್ಟ್ ಇನ್ನೂ ಚೆನ್ನಾಗಿದೆ, ತಂದೆಗೋಸ್ಕರ ತನ್ನ ಮಗ ಹೀರೋ ಆಗ್ತಾನೆ. ಮೂವಿ ಚೆನ್ನಾಗಿದೆ ಮೇಡಮ್. ಸಿನಿಮಾ ಸೂಪರ್ ಆಗಿದೆ. ಪ್ರತಿಯೊಂದು ಹೀರೋ ಇರ್ಬೋದು, ವಿಲನ್ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡಿ ನೋಡಿ, ಚೆನ್ನಾಗಿದೆ ಸಿನಿಮಾ. ಕನ್ನಡ ಸಿನಿಮಾ ಬೆಳೆಸಿ. ಜೈ ಕಾರ್ತಿಕ್ ಅಣ್ಣ.